ನಮಸ್ಕಾರ. ಅಮುಗ್ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ಮಂಚೇನಹಳ್ಳಿ ತಾಲೂಕಿನ ಕನಗಾನಕೊಪ್ಪ ಗ್ರಾಮದಲ್ಲಿ ರೈತನ ಮೇಲೆ ಕಲ್ಲು ಕ್ವಾರಿ ಉದ್ಯಮಿಯೋರ್ವ ಗನ್ನಿಂದ ಶೂಟ್ ಮಾಡಿರುವ ಘಟನೆ ಸಂಭವಿಸಿತ್ತು. ಆದರೀಗ ಆರೋಪಿಯನ್ನ ಗಡೀಪಾರು ಮಾಡಿ ಎಂದು ರೈತ ಸಂಘದಿಂದ ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಗರದ ತಾಲೂಕು ಆಡಳಿತ ಸೌಧ ಮುಂಭಾಗದಲ್ಲಿ ಗುರುವಾರದಂದು ರೈತ ಸಂಘದ ಪದಾಧಿಕಾರಿಗಳು ಜಮಾಯಿಸಿ ಪ್ರಕರಣವನ್ನು ಖಂಡಿಸಿ ಪ್ರತಿಭಟಿಸಿದರು. ಈ ವೇಳೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಬೆಳ್ಳುಟ್ಟಿ ಮುನಿಕೆಂಪಣ್ಣ ಅವರು ಮಾತನಾಡಿ, ರೈತನ ಮೇಲೆ ಕಲ್ಲುಕ್ವಾರಿ ಉದ್ಯಮಿ ಸಕಲೇಶ್ ಕುಮಾರ್ ಎಂಬ ವ್ಯಕ್ತಿ ರೈತನ ಮೇಲೆ ಗನ್ ಶೂಟ್ ಮಾಡಿರುತ್ತಾನೆ. ಇದರಿಂದ ರೈತ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಈ ಘಟನೆಯನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಆ ಉದ್ಯಮಿಗೆ ನೀಡಿರುವ ಗನ್ ಲೈಸೆನ್ಸ್ ಅನ್ನ ರದ್ದುಗೊಳಿಸಬೇಕು, ಜೊತೆಗೆ ಕಲ್ಲುಕ್ವಾರಿಯ ಅನುಮತಿಯನ್ನ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು. ರೈತರನ್ನ ಮಾತಾಡ್ತೀವಿ ಅಂದ್ರೆ ಈಗ ಗೌರಿಬಿದನೂರು ತಾಲೂಕು ಸರ್ಕಾರದಪ್ಪ ಗ್ರಾಮದಲ್ಲಿ ಗಣಿಗಾರಿಕೆ ಮಾಡೋರು ಯಾವ್ಯಾವ ಬೇರೆಯವರು ಯಾರೊಬ್ಬ ಶ್ರೀಮಂತರು ಅಂತಂದ್ರೆ ಅವರು ಮನೆಯಲ್ಲಿ ಮಾತಾಡಿದ್ದಾರೆ. ಆದ್ರೆ ಅಲ್ಲಿ ರೇಷ್ಮೆ ಮೇಲೆ ಭಾರಿ ಗಲಾಟೆ ಮಾಡಲು ಸುಮಾರು ನಡೀತಾ ಇತ್ತು. ಆದ್ರೆ ಅಲ್ಲಿ ಗಾಡಿ ಮಾಡಿಕೊಂಡಿದ್ದಾರೆ. ಆಗ ಏನು ಅಡ್ಡ ಅವರು ಪೇಟ್ ಹಾಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆದ್ರೆ ಇವತ್ತು ಬೇರೆ ಮೇಲೆ ಮಾಡ್ತು, ನಾಳೆ ಬೇರೆ ತಂಡ ಮೇಲೆ ಅಧಿಕಾರಿ ಮೇಲೆ ಮತ್ತು ಪತ್ರಕರ್ತರ ಮಾಡೋಣ ಏನಾದರೂ ಸಾಕ್ಷಿ ಇದೆಯಾ? ಅದಕ್ಕೆ ಈಗ ನೀವು ಎಲ್ಲರೂ ಅರ್ಥ ಮಾಡ್ಕೊಂಡು ನೀವು ಮಾಡೋದ ಸರಿನಾ? ಈಗ ನಾವೇನಾದ್ರೂ ಹೊರಗಿರ್ತಕ್ಕಂಥ ಅವರು ನೀವು ಯೋಚನೆ ಮಾಡಿ. ಯಾಕಂದ್ರೆ ನೀವು ಸಾಮಾನ್ಯ ಒಬ್ಬ ವ್ಯಕ್ತಿ ಮೇಲೆ ಅವರು ಗೋಲಿಬಾರ್ ಮಾಡಿದಾಗ ನಾಳೆ ಬೇರೆ ಅವನ್ನ ಅದೇ ಥರ ಬಿಟ್ಬಿಟ್ಟೆ ನೀವು ಕೊಟ್ಟರೆ ಅವನ್ನ ಮಾಡ್ಕೊಂಡು ಮುಂದೆ ಅದೇ ಬೇರೆ ಜಮೀನಲ್ಲಿ ಇದೇ ಬರ್ತೀನಿ ಏನಾದ್ರು ನೋಡುವ ಅಂತ ಹೇಳ್ತಾ ನೀವು ತುಂಬ ಕೊಟ್ಟಿಲ್ಲ. ಅದಕ್ಕೋಸ್ಕರ ಈಗ ಎಲ್ಲರೂ ಯೋಚನೆ ಮಾಡಬೇಕು. ಈಗ ಅವ್ರು ಮಾಡಿರ್ತಕ್ಕಂಥ ಕೆಲಸ ಸರಿನಾ? ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ, ಮಂಚೇನಹಳ್ಳಿ ತಾಲೂಕು ಆಡಳಿತ ರೈತರಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ. ಉದ್ಯಮಿ ಸಕಲೇಶ್ ಕುಮಾರ್ ಎಂಬ ವ್ಯಕ್ತಿ ಗ್ರಾಮಸ್ಥರ ವಿರೋಧದ ನಡುವೆಯೂ ಕಲ್ಲು ಗಣಿಗಾರಿಕೆ ನಡೆಸಿದ್ದು ತನ್ನ ಗನ್ನಿಂದ ಶೂಟ್ ಮಾಡಿದ್ದಾನೆ. ರೈತನನ್ನ ಅಟ್ಟಹಾಸ ಮೆರೆದಿದ್ದಾನೆ. ಇದೇನು ಪಾಕಿಸ್ತಾನವೇ? ರಾಜ್ಯದಲ್ಲಿ ಸಂವಿಧಾನಬದ್ಧವಾದ ಆಡಳಿತದಲ್ಲಿ ಈ ರೀತಿಯ ಘಟನೆ ನಡೆದಿರುವುದು ದುರ್ದೈವ. ಕೂಡಲೇ ಆರೋಪಿಯನ್ನ ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿದರು. ಪೊಲೀಸ್ ಬಂಧಿಸಿ ಅವರು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದಾರೆ. ಮೂಲಭೂತವಾಗಿ ನಿಮ್ಮದು ಒತ್ತಾಯ ಏನು ಅಂತ? ನಮ್ಮದು ಒತ್ತಾಯ ಏನು ಬಂದಿದ್ದಾರೆ, ಆದರೆ ಬಂದಿರೋದಲ್ಲ, ಅವನನ್ನ ಮತ್ತೆ ಜಿಲ್ಲೆಗೆ ಬರದೆ ಗಡೀಪಾರು ಮಾಡಬೇಕು. ಮತ್ತೆ ಏನು ಇವತ್ತು ಅಕ್ರಮವಾಗಿ ಗಣಿಗಾರಿಕೆ ಅನುಮತಿ ಕೊಟ್ಟಿದ್ದಾರೆ ಮನೆ ಜಿಲ್ಲಾಧಿಕಾರಿಗಳು, ಆ ಅನುಮತಿಯನ್ನ ವಜಾಗೊಳಿಸಬೇಕು. ಮತ್ತೆ ಅವನೇನು ಗನ್ನು ಇವತ್ತು ಯಾವ ಆಧಾರದ ಮೇಲೆ ಆಡುಗಳನ್ನೆಲ್ಲ ಶೂಟ್ ಮಾಡ್ತಾನಂದ್ರೆ ಇದು ಏನಿದು ಪಾಕಿಸ್ತಾನನ ಅಥವಾ ಯಾವುದು ಅಂತೇಳಿ ಇವತ್ತು ಅರ್ಥ ಮಾಡಬೇಕಾಗ್ತದೆ. ಇವತ್ತು ನಮ್ಮದೇ ರಾಜ್ಯದಲ್ಲಿ ಸಂವಿಧಾನಬದ್ಧವಾದಂಥ ಆಡಳಿತದಲ್ಲಿ ಈ ರೀತಿಯ ಒಬ್ಬ ಆಡಳಿತ ಉದ್ಯಮಿ ರಿವಾಲ್ವರ್ ಇಟ್ಟಾನಂದ್ರೆ ಇದು ಎಂತಹ ದುರ್ದೈವ. ಹಾಗಾಗಿ ನಮ್ಮ ಒತ್ತಾಯಗಳಿಷ್ಟೇ, ಕೂಡಲೇ ಅವನನ್ನು ಗಡೀಪಾರು ಮಾಡಬೇಕು, ಅವನ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಅಲ್ಲಿ ಗಣಿ ಮಾಡದಂತೆ ಜಿಲ್ಲಾಧಿಕಾರಿಗಳು ತಡೆ ಹೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಸರ್. ಮಾತಾಡಿ ಸರ್. ಜಿಲ್ಲೆಯಲ್ಲಿ ಈ ಥರದ ಒಂದು ಘಟನೆ ಪ್ರಥಮ ಬಾರಿಗೆ ಆಗಿದೆ. ರೈತರು ಅದಕ್ಕೆ ಸಂಬಂಧಪಟ್ಟ ಎಚ್ಚೆತ್ತುಕೊಂಡು ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ತಾವು ಯಾವ ರೀತಿ ಇದನ್ನು ಹೇಳ್ತೀರಿ ಅಂತ? ಈಗಾಗಲೇ ಕಾನೂನು ರೀತಿಯಲ್ಲಿ ಏನು ಕ್ರಮ ಆಗಬೇಕು ಅಂತ ಜರುಗಿದೆ ಸರ್ಕಾರಕ್ಕೆ. ಹೀಗಾಗಿ ಈ ರೀತಿ ಆಗಬಾರ್ದು. ಯಾರು ಕೂಡ ಕಾನೂನನ್ನು ಕೈಗೆ ಎತ್ಕೊಬಾರ್ದು. ಏನೋ ಅನ್ಯಾಯ ಇದ್ದರೆ, ಸಮಸ್ಯೆಗಳಿದ್ದರೆ ನಿಯಮಾನುಸಾರ ಬಗೆಹರಿಸ್ಕೊಡ್ಬೇಕು. ಸೊ ನಮ್ಮ ತಾಲೂಕಲ್ಲಿ ಈ ರೀತಿ ಯಾವುದೇ ಇವತ್ತು ಆಗಬಾರ್ದು, ಮುಂದೇನೂ ಆಗಬೇಕು. ನಾವು ಯಾವುದೇ ಒಂದು ಆಸನ ಕೊಡೋದಿಲ್ಲ. ಸೊ ಇವ್ರ ಮನವಿ ಏನಿದೆ ಅದನ್ನು ನಾವು ಇನ್ನು ಈ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಮುನೇಗೌಡ, ಕಾರ್ಯದರ್ಶಿ ನವೀನಾಚಾರಿ, ಬಸವಪಟ್ಟಣ ಆಂಜಿನಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ರಾಜ್ಯದಲ್ಲಿ ಅವಧಿ ಮೀರಿ ನೆಲೆಸಿರುವ ವಿದೇಶಿಗರ ಬಗ್ಗೆ ಎಚ್ಚರಿಕೆ ವಹಿಸಲು ಗೃಹ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದು ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಕರ್ನಾಟಕದಲ್ಲಿ ಅವಧಿ ಮೀರಿ ನೆಲೆಸಿರುವ ವಿದೇಶಿಗರ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಗೃಹ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮಲೆ ಮಹದೇಶ್ವರ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ, ಉಗ್ರರನ್ನು ಮಟ್ಟ ಹಾಕಬೇಕಿರುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ದೇಶದಲ್ಲಿ ನೆಲೆಸಿರುವ ವಿದೇಶಿದವರ ಬಗ್ಗೆ ಕಣ್ಗಾವಲು ಇರಿಸಲು ಕೇಂದ್ರ ಗೃಹ ಸಚಿವರು ಸೂಚಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಉಗ್ರರು ಯಾವುದೇ ರಾಜ್ಯದಲ್ಲಿರಲಿ ಅವರನ್ನ ಮಟ್ಟ ಹಾಕಬೇಕಿರುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಉಗ್ರರ ಚಟುವಟಿಕೆಗಳಿಗೆ ಅವಕಾಶ ಕೊಡಕೂಡದು.
ಪಹಲ್ಗಾಮ್ ಘಟನೆ ಅತ್ಯಂತ ಖಂಡನೀಯವಾದ ಹಾಗೂ ಅಮಾನುಷವಾದ ಘಟನೆ. ಇದನ್ನು ತೀವ್ರವಾಗಿ ಖಂಡಿಸುತ್ತೇನೆ. ಪುಲ್ವಾಮಾ ಘಟನೆಯು ಇದೇ ಜಿಲ್ಲೆಯಲ್ಲಿ ನಡೆದಿದ್ದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಬಂದೋಬಸ್ತ್ ಸಡಿಲಗೊಳಿಸಬಾರದಿತ್ತು. ಇಲ್ಲಿ ಗುಪ್ತಚರ ವ್ಯವಸ್ಥೆಯ ವೈಫಲ್ಯವಾಗಿದೆ ಎಂದು ಹೇಳಿದರು. ಘಟನೆ ನಡೆದ ಬಳಿಕ ಕ್ರಮ ತೆಗೆದುಕೊಳ್ಳಬೇಕು. ಬೇರೆ ಘಟನೆಯಾಗದಂತೆ ತೆಗೆದುಕೊಳ್ಳುವ ಕ್ರಮಗಳು ಬೇರೆ. ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕಿತ್ತು. ಪುಲ್ವಾಮಾ 40 ಸೈನಿಕರು ಪ್ರಾಣ ತೆತ್ತರು. ಈ ಘಟನೆಯಲ್ಲಿ 28 ಜನ ನಾಗರಿಕರು ಮೃತರಾಗಿದ್ದಾರೆ. ಇದನ್ನು ತಪ್ಪಿಸಲು ಕ್ರಮ ವಹಿಸಬೇಕಿತ್ತು. ಇಂಥ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸಬೇಕು. ಉಗ್ರರು ಯಾವುದೇ ಧರ್ಮ ಜಾತಿಗೆ ಸೇರಿದಿರಲಿ, ಅವರನ್ನೆಲ್ಲರನ್ನೂ ಮಟ್ಟ ಹಾಕಬೇಕಿರುವುದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಬೇಕಾಗಿರುವ ಎಲ್ಲ ಸಹಕಾರ ಬೆಂಬಲವನ್ನು ನಾವು ನಮ್ಮ ಸರ್ಕಾರ ಪಕ್ಷ ಕೊಡುತ್ತದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಜವಾಬ್ದಾರಿ. ಉಗ್ರರು ಬೆಳೀಲಿಕ್ಕೆ, ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಬಹುದು. ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂಥ ಘಟನೆ, ಅದು ಅಮಾನುಷವಾದಂಥ ಘಟನೆ, ಹೇಯ ಕೃತ್ಯ. ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಇದೇ ಜಾಗದಲ್ಲಿ, ಇಲ್ಲಿ ಈ ಜಿಲ್ಲೆಯಲ್ಲೇ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು. ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಕೇಂದ್ರ ಸರ್ಕಾರ. ಸ್ವಲ್ಪನೂ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು. ಬಹುಶಃ ನನಗೆ ಅನಿಸುತ್ತೆ ಇಲ್ಲಿ ಇಂಟೆಲಿಜೆನ್ಸು ವೈಫಲ್ಯ ಇದೆ ಅಂತ ಅನಿಸುತ್ತೆ. ಏನೇ ಆಗಲಿ, ಈಗ ನಾವು ಇನ್ಸಿಡೆಂಟ್ ಆದಮೇಲೆ ತಗೊಳ್ತಕ್ಕಂಥ ಕ್ರಮಗಳು ಬೇರೆ, ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು, ಅದನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ. ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತರು, ಭಾರತೀಯ ಸೈನಿಕರು. ಈಗ 26 ಜನ ನಮ್ಮ ದೇಶದ ಜನ ನಾಗರಿಕರು ಸತ್ತಿದ್ದಾರೆ. ಸೊ ಇದು ತಪ್ಪಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮೂಡಚಿಂತಲಹಳ್ಳಿ ಗ್ರಾಮದ ರಸ್ತೆ ವಿವಾದ ಬಗೆಹರಿಸಿದ್ದಕ್ಕೆ ಹಲವು ದಲಿತ ಪರ, ರೈತ ಪರ ಮುಖಂಡರಿಂದ ಕಂದಾಯ ಮತ್ತು ಪೊಲೀಸ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಮೂಡಚಿಂತಲಹಳ್ಳಿ ಗ್ರಾಮದಲ್ಲಿ ಕಳೆದ 4 ವರ್ಷಗಳಿಂದ ಸದರಿ ಗ್ರಾಮದ ದಲಿತರ ಹೊಲಗಳಿಗೆ ಹೋಗುವ ರಸ್ತೆಯನ್ನು ವೆಂಕಟಶಿವರೆಡ್ಡಿ ಅತಿಕ್ರಮಣ ಮಾಡಿಕೊಂಡು ತೊಂದರೆ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ದಲಿತ ಪರ ಹಲವು ಮುಖಂಡರು ರಸ್ತೆಯ ಅತಿಕ್ರಮಣಕ್ಕೆ ಕಡಿವಾಣ ಹಾಕಿ ದಲಿತರು ತಮ್ಮ ಹೊಲಗಳಿಗೆ ಹೋಗಿ ಬರಲು ಅನುಕೂಲ ಮಾಡಿಕೊಡುವಂತೆ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದ ಹಿನ್ನೆಲೆ ತಾಲೂಕು ಕಸಬಾ ಹೋಬಳಿ ಆರ್ಐ ಗೋಕುಲ್ ಮತ್ತು ಆನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್, ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಮತ್ತು ತಾಲೂಕು ಆಡಳಿತ ಭೇಟಿ ನೀಡಿ ಇದೀಗ ಒತ್ತುವರಿ ಆಗಿದ್ದ ರಸ್ತೆಯನ್ನು ತೆರವು ಮಾಡಿಸಿಕೊಟ್ಟರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಊರಿನ ಗ್ರಾಮಸ್ಥರು, ಕಳೆದ 4 ವರ್ಷಗಳಿಂದ ರಸ್ತೆ ವಿಚಾರಕ್ಕಾಗಿ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದು ಈಗ ನಮಗೆ ನ್ಯಾಯ ಸಿಕ್ಕಿದೆ. ಇದಕ್ಕೆ ಶ್ರಮಿಸಿದ ಕಂದಾಯ ಮತ್ತು ಪೊಲೀಸ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ತಿಳಿಸಿದರು. ಈ ವೇಳೆ ಆರ್ ಮಂಜುನಾಥ, ಇದೇ ಗ್ರಾಮದವರು. ನಾವು ರೈತ ಸಂಘ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀರಿ. ಬಟ್ ತುಂಬ ಕಾರಣಗಳಿಂದ ಈ ಊರಲ್ಲಿ ಈ ಸಾರ್ವಜನಿಕರ ರಸ್ತೆಗಳನ್ನು ಅಡ್ಡಿಗೊಳಿಸ್ತಾ ಇದ್ರು. ಕೆಲವೊಂದು ಕಾರಣಾಂತರಗಳಿಂದ ಅವರು ಗೊಳಿಸ್ಬೇಕು ಅಂತೇಳ್ಬಿಟ್ಟು ಏನು ಮಾಡಿಲ್ಲ. ಬಟ್ ಕೆಲವೊಂದು ಕಾರಣಾಂತರಗಳಿಂದ ಅಡ್ಡಿಪಡಿಸಿದರು. ಇವತ್ತು ನಮಗೆಲ್ಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಆಗಿರಲಿ, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಆಗಿರಲಿ, ಮತ್ತು ಗ್ರಾಮ ಪಂಚಾಯತಿ ಡಿಪಾರ್ಟ್ಮೆಂಟಿಂದ ಆಗಿರಲಿ, ಎಲ್ಲರೂ ಬಂದಿದ್ದರು. ನಮ್ಮ ಮಾತಿಗೆ ಒಂದು ಬೆಲೆ ಕೊಟ್ಟು ಇಲ್ಲಿ ಬಂದು ಎಲ್ಲರೂ ಸುಗಮವಾಗಿ ಎಲ್ಲರೂ ಸ್ಪಂದಿಸಿ ಇದಕ್ಕೆ ಇವರಿಗೆ ಇದೊಂದು ರಸ್ತೆಯನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಇಲ್ಲಿ ಆಪೋಸಿಟ್ ಆಗಿದ್ದು ಶಿವಾರೆಡ್ಡಿ ಮನೆಯವರು ಅಂತ ಹೇಳ್ಬಿಟ್ಟು ಮಾಡಿದರು. ಅವರು ಇವತ್ತು ಸಹಕರಿಸಿ ನಮ್ಮೊಂದಿಗೆ ಆಯ್ತಪ್ಪ, ಏನೋ ಕೆಲವೊಂದು ಕಾರಣಾಂತರಗಳಿಂದ ನಾವು ಮಾಡಿದ್ರಿ, ಆಯಿತು ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಖುಷಿಯಾಗಿ ಮಾಡಿ ಇದನ್ನು ತೆರವುಗೊಳಿಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಟ್ ಇನ್ನೂ ಒಂದು ಅನುಕೂಲ ಏನಂತಂದರೆ, ಸುಮಾರು ನಮ್ಮ ಹೆಸರು ಎಂ ಇ ರಾಮಪ್ಪ ಅಂತ, ಮಾದಿಗ ದಂಡರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು. ಮೂಡಚಿಂತಲಹಳ್ಳಿ ಗ್ರಾಮದಲ್ಲಿ 2021ರಲ್ಲಿ ದಲಿತರು ಓಡಾಡುವ ರಸ್ತೆಯಲ್ಲಿ ಕಾರಣಾಂತರಗಳಿಂದ ರಸ್ತೆಗೆ ಅಡ್ಡಗಟ್ಟಿ ಜನಗಳು ಓಡಾಡೋಕ್ಕೆ ತೊಂದರೆ ಆಗಿತ್ತು.
ಆದರೆ ಈಗ ಸಂಬಂಧಪಟ್ಟ ತಹಸೀಲ್ದಾರ್ಗೂ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೂ ಎಲ್ಲರಿಗೂ ಅರ್ಜಿಗಳನ್ನು ಕೊಟ್ಟು ಸುಮಾರು 3 ವರ್ಷಗಳಿಂದ ಹೋರಾಟ ನಾವು ಪ್ರಾರಂಭ ಮಾಡಿದ್ವಿ. ಆಗಲೇ ಇವತ್ತು ಏನು ನಮ್ಮ ತಹಸೀಲ್ದಾರ್ ಸಾಹೇಬರು, RI ಅವರು ಮತ್ತು ಏನು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲರೂ ನಮಗೆ ಈ ಗ್ರಾಮಕ್ಕೆ ಬಂದು ಈ ರಸ್ತೆಯನ್ನು ಸುಗಮವಾಗಿ ಎಲ್ಲರೂ ಬಂದು ರಸ್ತೆಯನ್ನು ನಿರ್ಮಾಣ ಮಾಡಿ ಮತ್ತು ಇದೇ ನಮ್ಮ ಗ್ರಾಮದ ಅಡ್ಡಗಟ್ಟಿ ಕಾರಣಕರ್ತರ ಶಿವಾರೆಡ್ಡಿ ಅವರು ಸಹ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೂ ಒಳ್ಳೆ ಎಲ್ಲರ ಸಹಕಾರದೊಂದಿಗೆ ಈ ಒಂದು ರಸ್ತೆಯನ್ನು ದಲಿತರು ಹೋರಾಡಿಕೊಳ್ಳೋದಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಏನು ನಮ್ಮ ಈ ಒಂದು ಇದರಲ್ಲಿ ರೈತ ಸಂಘದ ಮುಖಂಡರು, ಅಧ್ಯಕ್ಷರುಗಳು ಎಲ್ಲರೂ ಈ ಒಂದು ಸಂಘದಲ್ಲಿ ಈ ಒಂದು ರಸ್ತೆಗೆ ಒಳ್ಳೆಯ ಒಂದು ಇದನ್ನು ಉತ್ಸಾಹವನ್ನು ಕೊಟ್ಟು ನಮ್ಮ ಗ್ರಾಮದಲ್ಲಿ ಈ ರಸ್ತೆಯ ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆಲ್ರಿಗೂ ಏನು ನಮ್ಮ ಒಂದು ಸಂತೋಷವನ್ನು ವ್ಯಕ್ತಪಟ್ಟು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ. ಈ ವೇಳೆ ಮಾದಿಗ ದಂಡೋರದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಲವಾಡಿ MV ರಾಮಪ್ಪ, ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ಜಿಲ್ಲೆಯ ಬೆಟ್ಟದಷ್ಟು ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಲೆಂದೇ ಇಡೀ ಸರ್ಕಾರವೇ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಹಲವಾರು ತೀರ್ಮಾನಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರನಿಗೆ ಪೂಜೆ ಸಲ್ಲಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಬಿಜೆಪಿ ಮತ್ತು JDS ಸರ್ಕಾರಗಳು ಧಾರ್ಮಿಕ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರಾಧಿಕಾರ ರಚನೆ ಮಾಡಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಧಾರ್ಮಿಕ ಕ್ಷೇತ್ರಗಳನ್ನು ಪ್ರಾಧಿಕಾರ ಮಾಡಿ ಭಕ್ತರಿಗೆ ಅನುಕೂಲವಾಗುವ ಹಾಗೆ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಹೇಳಿದರು. ಮಲೆ ಮಹದೇಶ್ವರ ಕ್ಷೇತ್ರ ಪ್ರಾಧಿಕಾರ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಅದೇ ರೀತಿಯಾಗಿ ಚಾಮುಂಡಿ ಬೆಟ್ಟ, ಸವದತ್ತಿ ಯಲ್ಲಮ್ಮ ಹೀಗೆ ಹಲವಾರು ಧಾರ್ಮಿಕ ಕ್ಷೇತ್ರಗಳನ್ನು ಪ್ರಾಧಿಕಾರ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಎಂದು ತಿಳಿಸಿದರು. ಶ್ರೀ ಮಲೆ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚಿನ ಯೋಜನೆಗಳನ್ನು ಮಂಜೂರು ಮಾಡುವುದು, ಭಕ್ತರಿಗೆ ಅನುಕೂಲವಾಗುವ ವ್ಯವಸ್ಥೆಗಳನ್ನು ಕಲ್ಪಿಸುವುದು ಸೇರಿದಂತೆ ಹಲವಾರು ಚಿಂತನೆಗಳನ್ನು ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದರು. ಇದು ಬಹಳ ಪವಿತ್ರವಾದಂಥ, ಐತಿಹಾಸಿಕವಾದಂಥ ಈ ಮಲೆ ಮಹದೇಶ್ವರ, ಇದು ವಿಶೇಷವಾಗಿ ಎಲ್ಲ ವರ್ಗದ ಜನ, ಬಡವರು, ಮಧ್ಯಮ ವರ್ಗ, ಎಲ್ಲ ಜನ ಈ ದೇವರನ್ನ ಬಹಳ ಆರಾಧನೆ ಮಾಡ್ತಾರೆ. ಇಲ್ಲಿ ಒಂದು ಸಂಪ್ರದಾಯ ಮೊದಲಿಂದ ಕೂಡ ಬೆಳ್ಕೊಂಡು ಬಂದಿದೆ. ಕಾಡಲ್ಲಿ ವಾಸ ಮಾಡೋರು ಕೂಡ ಇಲ್ಲಿ ಸೇವೆ ಮಾಡೋಂಥ ಒಂದು ಭಾಗ್ಯ ಹಿಂದಿಂದ ಕೂಡ ಅಂದರೆ ಈ ಶಿವನ ಸ್ವರೂಪ ಇಲ್ಲಿ ಎಲ್ಲರೂ ಕೂಡ ಆಶ್ರಯವಾಗಿ ಬಹಳ ಪರಿಶುದ್ಧವಾಗಿ ಇದನ್ನು ಕಾಪಾಡ್ಕೊಂಡು ಸೊ ನಾವು ಕೂಡ ಕ್ಯಾಬಿನೆಟ್ನ ಇಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನಮ್ಮ ಆಚಾರ ವಿಚಾರಗಳು ಕೂಡ ಹೆಚ್ಚಿಗೆ ಪ್ರಚಾರ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಇದು ನಮ್ಮ ಸರ್ಕಾರ ಎಲ್ಲ ಇಂಥ ಧಾರ್ಮಿಕ ಕ್ಷೇತ್ರಗಳನ್ನೆಲ್ಲ ಕೂಡ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೊಸ ಪ್ರಾಧಿಕಾರಗಳನ್ನ ನಾವೆಲ್ಲ ರಚನೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿ ಪ್ರಾಧಿಕಾರ ಮಾಡಿದ್ದೀವಿ, ಮೊನ್ನೆ ಯಲ್ಲಮ್ಮ ಕ್ಷೇತ್ರ ಮಾಡಿದ್ದೀವಿ, ಚಾಮುಂಡಿ ಕ್ಷೇತ್ರ ಮಾಡಿದ್ದೀವಿ. ಬೇರೆಯವರು ಸರ್ಕಾರ ಅಧಿಕಾರದಲ್ಲಿದ್ದರು, ಬಿಜೆಪಿಯವರು ಇದ್ದು ತಡೆದವರು, ಅವರೇ ಹಾಕಿದ್ರೆ ಮಾಡಲಿಲ್ಲ, ನಾವೇ ಯಾಕೆ ಮಾಡಬೇಕಾಯ್ತು? ಅಂದರೆ ನಾವು ಸರ್ವ ಜನಾಂಗಕ್ಕೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಬಯಸ್ತೇವೆ, ಅಭಿವೃದ್ಧಿ ಮಾಡ್ತೇವೆ. ನೀವು ಯಾರನ್ನೇ ಕೇಳಿದ್ರೆ ಯಾವ ಕಾಲದಲ್ಲಿ ಏನೇನಾಯಿತು ಅಂತ ಈ ಇತಿಹಾಸಕ್ಕೆ ಬನ್ನಿ, ಈ ದೇವರ ಇತಿಹಾಸಕ್ಕೆ ಬನ್ನಿ. ನಮ್ಮ ರಾಜಕಾರಣ ಮುಖ್ಯ ಅಲ್ಲ, ಭಕ್ತರಿಗೆ ಬಂದಂಥವ್ರಿಗೆ. ಚಿಕ್ಕಬಳ್ಳಾಪುರ ನಗರದ ವಕ್ಫ್ ಸಂಸ್ಥೆಯಾದ ಜಮಾತ್ ಅಹ್ಲೆ ಇಸ್ಲಾಂ ಆಡಳಿತ ಮಂಡಳಿಯ ಚುನಾವಣೆಯು ದಿನಾಂಕ 11/5/2025 ನಿಗದಿಪಡಿಸಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಅಲ್ಲಾ ಬಕಾಶ್ ರವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 12 ವರ್ಷಗಳ ನಂತರ ಚಿಕ್ಕಬಳ್ಳಾಪುರದ ಜಮಾತ್ ಅಹ್ಲೆ ಇಸ್ಲಾಂ ಆಡಳಿತ ಸಮಿತಿಯ ಚುನಾವಣೆಗೆ ಅಧಿಸೂಚನೆ ಹೊರಡಿಸಲಾಗಿದ್ದು, ಜಮಾತ್ ಅಹ್ಲೆ ಇಸ್ಲಾಂ ವಕ್ಫ್ ಸಂಸ್ಥೆಯ ಚುನಾವಣಾ ಪ್ರಕ್ರಿಯೆ ಬಗ್ಗೆ ವಿವರ ನೀಡಿದರು. ಚುನಾವಣಾ ಅಧಿಕಾರಿ ಅಲ್ಲಾ ಬಕಾಶ್ ಅವರ ಮಾಹಿತಿಯ ಪ್ರಕಾರ
ಜಮಾತ್ ಅಹ್ಲೆ ಇಸ್ಲಾಂ ಆಡಳಿತ ಸಮಿತಿಗೆ 25 ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿದೆ. ಇದಕ್ಕಾಗಿ ಪ್ರಕ್ರಿಯೆಯನ್ನು ಪ್ರಾರಂಭವಾಗಿದ್ದು, ಅಭ್ಯರ್ಥಿಗಳು ಏಪ್ರಿಲ್ 25 ಮಧ್ಯಾಹ್ನ 3:30ರವರೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಿದರು. ಅಪಾಯಿಂಟ್ ಮಾಡಿದ್ದಾರೆ ಎಲೆಕ್ಷನ್ ಆಫೀಸರ್. ನಾನು 18/4ಗೆ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದೀನಿ. ಆ ಪ್ರಕಾರ ಫ್ರಮ್ 19 to 25, 19th ಏಪ್ರಿಲ್ನಿಂದ 25 ಏಪ್ರಿಲ್ಗೆ ಇದು ಇಶ್ಯೂ ರೆಸಿಪ್ಟ್ ಆಫ್ ನಾಮಿನೇಷನ್ ಫಾರ್ಮ್. ಲಾಸ್ಟ್ ಡೇಟ್ ಇಸ್ 25 ಏಪ್ರಿಲ್. ಆಮೇಲೆ 26ಗೆ ಸ್ಕ್ರೂಟಿ ಇದೆ 11:30ಗೆ. 26ಗೆ ಸ್ಕೂಟಿ ಫೈನಲ್ ಲಿಸ್ಟ್ ಆಗುತ್ತೆ. 27th ವಿಡ್ರಾಯಲ್ ಆದಮೇಲೆ ಆಫ್ಟರ್ನೂನ್ ಇದು ಫೈನಲ್ ಲಿಸ್ಟ್ ಪಬ್ಲಿಷ್ ಮಾಡ್ತೀನಿ. ಇದು ಕಾಸ್ಟ್ ಆಫ್ ಅಪ್ಲಿಕೇಶನ್ 200 rupees. ನಾಮಿನೇಷನ್ ಫೀಸ್ 2000 rupees, 2000. ಅದು ಬೈಲಾ ಪ್ರಕಾರ ನಾನು ಮಾಡ್ತಾ ಇದ್ದೀನಿ. ಇವತ್ತು 9 ಅಪ್ಲಿಕೇಶನ್ ಬಂದಿದೆ. 9 ಅಪ್ಲಿಕೇಶನ್ ಬಂದಿದೆ. ಟೋಟಲ್ 12:30 to 2:30. अब तक कितने इन टोटल हो गए? 10 ಏನೇನು ಫೈಲ್ ಮಾಡೋಕ್ಕೆ ಜಮಾತ್ ಅವರು ಐಡೆಂಟಿಟಿ ಕಾರ್ಡ್ ಇಶ್ಯೂ ಮಾಡಿದ್ದಾರೆ. ಅದು ಕಾಪಿ ಮಾಡಬೇಕು. ಜೆರಾಕ್ಸ್ ಕಾಪಿ ಹಾಕಬೇಕು. ಅದರಲ್ಲಿ ಒಂದು ಪ್ರಪೋಸಲ್ ಇರಬೇಕು, ಒಂದು ಸೆಕೆಂಡರ್ ಇರಬೇಕು. ಏಪ್ರಿಲ್ 26ರಂದು ನಾಮಪತ್ರಗಳನ್ನು ಪರಿಶೀಲಿಸಲಾಗುವುದು ಮತ್ತು ಅಭ್ಯರ್ಥಿಗಳು ಏಪ್ರಿಲ್ 27ರಂದು ಮಧ್ಯಾಹ್ನ 3 ಗಂಟೆಯವರೆಗೆ ನಾಮಪತ್ರಗಳನ್ನು ಹಿಂಪಡೆಯಬಹುದು ಮತ್ತು ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಏಪ್ರಿಲ್ 27ರಂದು ಪ್ರಕಟಿಸಲಾಗುವುದು. ಅಗತ್ಯವಿದ್ದರೆ ಮೇ 11, 2025ರಂದು ನಗರದ ಜೂನಿಯರ್ ಕಾಲೇಜು ಬಿಬಿ ರಸ್ತೆಯಲ್ಲಿ ಬೆಳಗ್ಗೆ 8ರಿಂದ ಮಧ್ಯಾಹ್ನ 3ರವರೆಗೆ ಮತದಾನ ನಡೆಯಲಿದೆ ಎಂದು ತಿಳಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.